ಉಗ್ರರ ಗುಂಡೇಟಿಗೆ ಶಿವಮೊಗ್ಗದ ಮಂಜುನಾಥ್ ಬಲಿಯಾಗಿರುವಂತಹ ವಿಚಾರ ಈಗಾಗಲೇ ನಿಮಗೆಲ್ಲ ಗೊತ್ತೇ ಇದೆ. ಶಿವಮೊಗ್ಗದ ವಿಜಯನಗರದ ನಿವಾಸದಲ್ಲಿ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ ನೋಡಿ. ಅಮಾಯಕರು, ಬಡಪಾಯಿಗಳು ಮಂಜುನಾಥ್ ಸಾವನ್ನ ನೆನೆದು ಕುಟುಂಬಸ್ಥರು ಈಗಲೂ ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಬಿಕಾಸ್ ಅವ್ರಿಗೆ ಇನ್ನೂ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇದೇನೋ ಕನಸಿನ ರೀತಿ ಅನಿಸ್ತಾ ಇದೆ ನನಗೆ ಅಂತ ನಿನ್ನೆ ಅವ್ರ ಪತ್ನಿ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಹೇಳ್ತಾ ಇದ್ರು. ನನಗೆ ಡೈಜೆಸ್ಟೇ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಇದೊಂದು ಕನಸಾಗ್ಬಿಡ್ಲಿ, ಕೆಟ್ಟ ಕನಸು ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ ಅಂತ ಅಂತಿದ್ರು. ಇಡೀ ಕುಟುಂಬದ ಹೊಣೆಯನ್ನ ಹೊತ್ತಿದ್ದವರು. ಅವ್ರು ಯಾವುದೇ ಜಿಹಾದಿಗೆ ಹೋದವರಲ್ಲ, ಯಾವುದೋ ಹೇಟ್ ಸ್ಪೀಚ್ ಮಾಡೋದಕ್ಕೆ ಹೋದವರಲ್ಲ, ಅಥವಾ ಇನ್ಯಾರನ್ನೋ ಕೆಣಕೋಕೆ ಹೋದವರಲ್ಲ. 27 ಶವಗಳು ಎಲ್ಲವನ್ನು ಕೂಡ ರೆಡಿ ಮಾಡಿ ಅದರನ್ನು ಡಿಸ್ಪ್ಯಾಚ್ ಮಾಡೋದಕ್ಕೆ ತಯಾರಿ ಮಾಡಿ ಇಟ್ಕೊಂಡಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಅಲ್ಲಿಗೆ ಗೃಹ ಸಚಿವರು ಕೂಡ ಭೇಟಿ ಕೊಟ್ಟಿದ್ದಾರೆ ಆ ಜಾಗಕ್ಕೆ. ಇದನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸ್ಕೊಡ್ಬೇಕು, ಕರ್ನಾಟಕಕ್ಕೂ ಕೂಡ ಕಳಿಸ್ಕೊಡ್ಬೇಕು. ಆ ಶವಗಳ ಮುಂದೆ ನಿಂತು ಮೌನಾಚರಣೆಯ ಮುಖಾಂತರ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ಅಮಿತ್ ಶಾ ಅವರು ಕೂಡ ಕಾಶ್ಮೀರ ಪ್ರವಾಸದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಹೈ ಲೆವೆಲ್ ಮೀಟಿಂಗ್ಸನ್ನು ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಮುಂದೇನು ಮಾಡಬೇಕು, ಏನು ಕ್ರಮ ತಗೊಳ್ಬೇಕು ಅಂತ. ಈ ನಡುವೆ ಏರ್ಪೋರ್ಟ್ನಿಂದ ಬೇರೆ ರಾಜ್ಯಗಳಿಗೆ ಆ ಶವ ರವಾನೆ ಆಗಬೇಕಲ್ಲ, ಕರ್ನಾಟಕಕ್ಕೂ ಕೂಡ ಬರಬೇಕು. ಹಾಗಾಗಿ ಎಲ್ಲ ಕಡೆಗೂ ಹೋಗೋದಕ್ಕೆ ಕಳಿಸೋದಕ್ಕೆ ಮುನ್ನ ಕೇಂದ್ರ ಸರ್ಕಾರದ ವತಿಯಿಂದ ಶ್ರದ್ಧಾಂಜಲಿಯನ್ನು ಗೃಹ ಸಚಿವರು ಸಲ್ಲಿಸಿ ಅಲ್ಲಿಂದ ಅವರು ತೆರಳಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಸೇನಾ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ದೀವಿ ನಾವು, ಸುತ್ತಮುತ್ತ ಎಲ್ಲ ಆರ್ಮಿಯವರಿದ್ದಾರೆ. ಆರ್ಮಿಯ ಜೊತೆಗೆ ಗೃಹ ಸಚಿವರು ಬಂದಿದ್ದಾರೆ. ಒಂದು ಸೇನಾ ಗೌರವ ಅಂತ ಕೊಡ್ತಾರೆ. ಯಾಕಂದರೆ ಪ್ರವಾಸಿಗರು ಬೇರೆ ಕಡೆಯಿಂದ ಬಂದವರು, ಅಲ್ಲಿನ ಆದಾಯ ಹೆಚ್ಚಿಸೋದಕ್ಕಂತ ಬಂದವರು ಅವರು. ಸೊ ಅಲ್ಲಿ ಅಮಿತ್ ಶಾ ಅವರು ಗೌರವ ನಮನವನ್ನು ಕೊನೆಯದಾಗಿ ಸಲ್ಲಿಸ್ತಾ ಇದ್ದಾರೆ. ಈಗ ಇಲ್ಲಿಂದ ಡಿಸ್ಪ್ಯಾಚ್ ಶುರುವಾಗುತ್ತೆ. ಶವಗಳನ್ನು ಯಾವ್ಯಾವ ರಾಜ್ಯಕ್ಕೆ ಮೊದಲು ಡೆಲ್ಲಿಗೆ ತರ್ತಾರೆ, ಅಲ್ಲಿಂದ ಮಾಡ್ತಾರೆ. ಡೆಲ್ಲಿಯಿಂದ ಎಲ್ಲ ಕಡೆಗೂ ಇಷ್ಟೂ ಶವಗಳನ್ನು ಮೊದಲು ಶ್ರೀನಗರದಿಂದ ಡೆಲ್ಲಿಗೆ ತರ್ತಾರೆ. ಡೆಲ್ಲಿನಲ್ಲಿ ಅದನ್ನು ಬೇರೆ ರಾಜ್ಯಗಳಿಗೆ ಯಾವ್ಯಾವ ಫ್ಲೈಟ್ ಹೋಗುತ್ತೆ ಅಲ್ಲಿಗೆ ಕಳಿಸ್ಕೊಡ್ತಕ್ಕಂಥದ್ದು. ಕರ್ನಾಟಕದವರು ಬೆಂಗಳೂರಿಗೆ ಬರುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಮಂಜುನಾಥ್ ಮತ್ತು ಭರತ್ ಅವರೆಲ್ಲರದು ಕೂಡ ಬೆಂಗಳೂರಿಗೆ ಬರುತ್ತೆ. ಇಲ್ಲಿಂದ ಆಯಾ ಜಿಲ್ಲೆಗಳಿಗೆ ಅವರು ಪಾರ್ಥಿವ ಶರೀರವನ್ನು ರವಾನೆ ಮಾಡುವಂತಹ ವ್ಯವಸ್ಥೆಯನ್ನು ಇಲ್ಲಿ ರಾಜ್ಯ ಸರ್ಕಾರ ನೋಡ್ಕೊಳ್ಳುತ್ತೆ. ದೆಹಲಿಯಿಂದ ಮುಂಬೈ ಮಾರ್ಗ, ಹೈದರಾಬಾದ್ ಮಾರ್ಗ ಅಂತ ಒಂದಷ್ಟು ಮಾರ್ಗಗಳನ್ನು ಹಾಕೊಂಡಿದ್ದಾರೆ. ಅಲ್ಲಿಂದ ಹತ್ರ ಇರುವಂತಹ ಜಿಲ್ಲೆ ಇರ್ಬೋದು ಅಥವಾ ರಾಜ್ಯ ಇರ್ಬೋದು, ಅಲ್ಲಿಗೆ ತಗೊಂಡು ಹೋಗಿ ಈಗಾಗಲೇ ಹೆಲ್ಪ್ಲೈನ್ ನಂಬರನ್ನು ಸೆಂಟ್ರಲ್ ಗವರ್ನಮೆಂಟ್ ಕೂಡ ರಿಲೀಸ್ ಮಾಡಿತ್ತು. ಹೆಲ್ಪ್ಲೈನ್ ನಂಬರ್ ಪ್ರಕಾರ ಮಾಹಿತಿ ಕೊಟ್ಟಿದ್ದಾರೆ ಅವರ ಕುಟುಂಬಸ್ಥರು, ಎಲ್ಲಿಗೆ ತರಬೇಕು ಏನು ಎತ್ತ ಅಂತ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಈಗಾಗಲೇ ಸೆಂಟ್ರಲ್ ಗವರ್ನಮೆಂಟ್ನವರು ಮಾಡಿದ್ದಾರೆ. ಅದೆಲ್ಲ ಮಾಡ್ತಾರೆ, ಅದು ದೊಡ್ಡ ವಿಚಾರ ಅಲ್ಲ. ಅದೆಲ್ಲನೂ ಕೂಡ ಅದಕ್ಕೆ ಅಂತಲೇ ಒಂದು ಟೀಮ್ ಇರುತ್ತೆ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ಡಿಸ್ಪ್ಯಾಚ್ ಮಾಡೋದು ಎಲ್ಲವನ್ನ ಕೂಡ ಮಾಡ್ತಾರೆ. ಅವ್ರಿಗಾಗಲೇ ಡೆಲ್ಲಿ ಏರ್ಪೋರ್ಟ್ನಲ್ಲೇ ಒಂದು ಹೈ ಲೆವೆಲ್ ಮೀಟಿಂಗನ್ನು ಕೂಡ ಮಾಡಿದ್ದಾರೆ. ಬಟ್ ಈ ದೃಶ್ಯ 2019 ಪುಲ್ವಾಮಾ ಅಟ್ಯಾಕ್ ಆದಾಗ ನರೇಂದ್ರ ಮೋದಿ ಅವರು ಬಂದಿದ್ರು. ಹುತಾತ್ಮರಾದ ಎಲ್ಲಾ ಸೈನಿಕರಿಗೆ ಗೌರವ ನಮನವನ್ನು ಸಲ್ಲಿಸಿದ್ರು. ಅದೇ ದೃಶ್ಯವನ್ನ ಮರುಕಳಿಸ್ತಾ ಇದೆ, ನೆನಪು ಮಾಡಿಸ್ತಾ ಇದೆ ಈ ದೃಶ್ಯ. ಇಲ್ಲಿ ಅಮಿತ್ ಶಾ ಅವರಿದ್ದಾರೆ. ಬಟ್ ಈ ಸಾವುಗಳಿಗೆ ಭಾರತ ಪ್ರತೀಕಾರವನ್ನು ತೆಗೆದುಕೊಳ್ಳುತ್ತೆ. ಆದರೆ ಅದು ಸರ್ಜಿಕಲ್ ಸ್ಟ್ರೈಕ್ಗೆ ಮಾತ್ರ ಸೀಮಿತ ಆಗಿರಲ್ಲ. ನೆನಪಿರಲಿ, ಅಜಿತ್ ದೋವಲ್ ಅವರು ಈ ಮುಂಬೈ ಅಟ್ಯಾಕ್ ಆದ ನಂತರ, ಪುಲ್ವಾಮಾ ಅಟ್ಯಾಕ್ ಆದ ನಂತರ ಇನ್ನೊಂದು ಅಟ್ಯಾಕ್ ನಮ್ಮ